ದಿನ ಬೆಳಗಾಯಿತು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಕಿರುಕುಳ ನೀಡ್ತಾ ಇದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ರಾಜ್ಯ ಸರ್ಕಾರ ಮೂಗುದಾರ ಹಾಕಿದೆ. ಸಂವಿಧಾನದತ್ತವಾಗಿರುವಂತಹ ಹಕ್ಕನ್ನ ಬಳಸಿಕೊಂಡು ರಾಜ್ಯ ಸರ್ಕಾರ ಇದೀಗ ಥಾವರ್ ಚಂದ್ ಗೆಹ್ಲೋಟ್ ಅವರ ಆಟಾಟೋಪಕ್ಕೆ ಬ್ರೇಕ್ ಹಾಕಿದೆ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವಂತಹ ಮಧ್ಯಪ್ರದೇಶ ಮೂಲದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಉಪಟಳಕ್ಕೆ ತಡೆ ಹಾಕಿದೆ. ಇನ್ನು ರಾಜ್ಯ ಸರ್ಕಾರದ ಬಹುತೇಕ ಎಲ್ಲಾ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಂತಹ ರಾಜ್ಯಪಾಲರ ನಡೆಗೆ ಹೇಗಾದ್ರೂ ಮಾಡಿ ಅಂಕುಶ ಹಾಕಬೇಕು ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಂತಹ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಸಂಪುಟ ಸಭೆಯನ್ನ ಮಾಡಿತು. ಈ ಸಂಪುಟ ಸಭೆಯಲ್ಲಿ ಇವತ್ತು ಅತ್ಯಂತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಈ ಪಕ್ಷಪಾತಿ ಧೋರಣೆ ಕುರಿತಾಗಿ. ಈ ಕುರಿತಾಗಿ ಇವತ್ತು 6 ಪ್ರಮುಖ ನಿರ್ಣಯಗಳನ್ನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ. ಮೊದಲನೇದಾಗಿ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಕಳಿಸುವಂತಹ ಯಾವುದೇ ಪತ್ರವನ್ನಾದರೂ ಕೂಡ ಮುಖ್ಯ ಕಾರ್ಯದರ್ಶಿಗಳು ಸಂಪುಟ ಸಭೆಯ ಗಮನಕ್ಕೆ ತರಬೇಕು. ಅಂದ್ರೆ ರಾಜ್ಯಪಾಲರು ಇತ್ತೀಚೆಗಷ್ಟೇ ಎಷ್ಟು ಪತ್ರಗಳನ್ನ ಬ್ಯಾಕ್ ಟು ಬ್ಯಾಕ್ ಬರಿತಾ ಇದ್ರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ. ಇಂತಹ ಪತ್ರಗಳನ್ನ ಸರ್ಕಾರದ ಗಮನಕ್ಕೆ ತರಲೇಬೇಕು ಎನ್ನುವಂತಹ ಕುರಿತಾಗಿ ನಿರ್ಣಯ ಕೈಗೊಳ್ಳಲಾಗಿದೆ. ಹಾಗೆ ರಾಜ್ಯಪಾಲರು ಕಳಿಸುವಂತಹ ಯಾವುದೇ ಪತ್ರಕ್ಕಾಗಲಿ ಸಂಪುಟ ಸಭೆಯ ಗಮನಕ್ಕೆ ತಾರದೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ಕೊಡುವಂತಿಲ್ಲ. ಅಂದ್ರೆ ಈ ಮುಖ್ಯ ಕಾರ್ಯದರ್ಶಿಗಳಿಗೆ ಏನು ರಾಜ್ಯಪಾಲರ ಕಚೇರಿಯಿಂದ ಪತ್ರ ಬರುತ್ತೆ, ಆ ಎಲ್ಲ ಪತ್ರಗಳಿಗೂ ಕೂಡ ರೆಸ್ಪಾನ್ಸ್ ಅನ್ನ ಮಾಡುವ ಮುನ್ನ ಒಮ್ಮೆ ರಾಜ್ಯ ಸರ್ಕಾರದ ಗಮನಕ್ಕೆ ತರಲೇಬೇಕು ಎನ್ನುವಂತಹ ನಿರ್ಣಯವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗೆ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆಯುವಂತಹ ಪತ್ರದ ಕುರಿತಾಗಿ ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳು ಉತ್ತರಿಸುವಂತಿಲ್ಲ ಎನ್ನುವಂತಹ ನಿರ್ಣಯವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸೊ ನೇರವಾಗಿ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯಪಾಲರ ಪತ್ರಗಳಿಗೆ ಉತ್ತರ ಕೊಡುವ ಬದಲಾಗಿ ಕ್ಯಾಬಿನೆಟ್ ಅಂದ್ರೆ ಸಂಪುಟ ಸಭೆಯ ಮುಖಾಂತರ ರಾಜ್ಯಪಾಲರಿಗೆ ಉತ್ತರ ಕೊಡಬೇಕು ಎನ್ನುವಂತಹ ನಿರ್ಣಯವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಹಾಗೆ ರಾಜ್ಯಪಾಲರು ಏನು ಪದೇ ಪದೇ ಮುಖ್ಯ ಕಾರ್ಯದರ್ಶಿಗಳಿಗೆ ಆ ಮಾಹಿತಿ ಕೊಡಿ, ಈ ಮಾಹಿತಿ ಕೊಡಿ, ಅದ್ಯಾಕೆ ಹೀಗಿದೆ, ಇದ್ಯಾಕೆ ಹೀಗಿದೆ ಎನ್ನುವಂತಹ ತಗಾದೆಯನ್ನು ತೆಗೆದು ಪತ್ರವನ್ನ ಏನು ಬರಿತಾ ಇದ್ದಾರೆ, ಅದಕ್ಕೂ ಕೂಡ ಅಂದ್ರೆ ಅಂತಹ ವಿಚಾರಗಳಿಗೆಲ್ಲ ರೆಸ್ಪಾನ್ಸ್ ಮಾಡಬಾರ್ದು ಎನ್ನುವಂತಹ ಕುರಿತಾಗಿಯೂ ಕೂಡ ನಿರ್ಣಯವನ್ನ ತೆಗೆದುಕೊಂಡಿದೆ ಸಚಿವ ಸಂಪುಟ ಸಭೆ. ಅಂದ್ರೆ ರಾಜ್ಯಪಾಲರು ಬರೆಯುವಂತಹ ಪತ್ರಗಳೆಲ್ಲದಕ್ಕೂ ಕೂಡ ಉತ್ತರ ಕೊಟ್ಕೊಂಡು ಕೂತ್ಕೋಬಾರ್ದು, ಬದಲಾಗಿ ಯಾವುದಕ್ಕೆ ಅಗತ್ಯ ಇದೆ ಉತ್ತರ ಅದಕ್ಕೆ ಮಾತ್ರ ರಿಪ್ಲೈಯನ್ನ ಮಾಡಬೇಕು ಎನ್ನುವಂತಹ ಕುರಿತಾಗಿಯೂ ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾದಂತಹ ನಿರ್ಧಾರ ರಾಜ್ಯಪಾಲರ ನಡೆಯ ಕುರಿತಾಗಿ. ಇನ್ನು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ಬಳಿಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆಯಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಒಂದು ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಸೇಡು ಹಾಗೂ ದ್ವೇಷವನ್ನ ಉಳ್ಳಂತಹ ರಾಜ್ಯಪಾಲರು ಎನ್ನುವಂತಹ ರೀತಿಯಲ್ಲಿ ಥಾವರ್ ಚಂದ್ ಗೆಹ್ಲೋಟ್ ಅವರು ವರ್ತನೆ ಮಾಡ್ತಾ ಇದ್ರು ಕೂಡ. ಸೊ ಈ ವಿಚಾರವನ್ನ ರಾಜ್ಯಪಾಲರು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಂತಹ ರೀತಿಯಲ್ಲಿ ಅವರ ವರ್ತನೆ ಇತ್ತು. ಸೊ ಹೀಗಾಗಿ ಈ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಈ 6 ನಿರ್ಣಯಗಳು ಕೂಡ ಅತ್ಯಂತ ಮಹತ್ವವಾದದ್ದು. ಇನ್ನು ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟ ಬಳಿಕ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವರಿಗೆ ಸರ್ಕಾರದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಕೇಳಿ ಹಲವಾರು ಪತ್ರಗಳನ್ನು ಕೂಡ ಬರೆದಿದ್ರು. ಮೊದಲನೇದಾಗಿ ಸೆಪ್ಟೆಂಬರ್ 5ನೇ ತಾರೀಕು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಿಸಿದ 387 ಕೋಟಿ ರೂಪಾಯಿ ಮೊತ್ತದ ಅನುದಾನದಡಿ ವರುಣಾ ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಂತಹ ಮೌಖಿಕ ಆದೇಶದ ಬಗ್ಗೆ ವಿವರಣೆ ಕೊಡಿ ಅಂತ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನ ಬರೆದು ಆ ಮೂಲಕ ವರದಿಯನ್ನ ಕೇಳಿದ್ರು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಅಂದ್ರೆ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿ ಎನ್ನುವಂತಹ ಮೌಖಿಕ ಆದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಆ ವಿರುದ್ಧವಾಗಿ ಇದೇ ರಾಜ್ಯಪಾಲರಿಗೆ ಖಾಸಗಿ ವ್ಯಕ್ತಿಯೊಬ್ರು ದೂರನ್ನ ಕೊಟ್ಟಿದ್ರು. ಸೊ ಅಗೇನ್ ಅಲ್ಲೂ ಕೂಡ ಖಾಸಗಿ ದೂರನ್ನ ಆಧರಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಸೆಪ್ಟೆಂಬರ್ 5ನೇ ತಾರೀಕು ಆ ವರದಿಯನ್ನ ಕೇಳಿ ಪತ್ರವನ್ನ ಬರೆದಿದ್ರು. ನೆಕ್ಸ್ಟ್ ಆಗಸ್ಟ್ 28ನೇ ತಾರೀಕು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮತ್ತೆ ಪತ್ರವನ್ನ ಬರೆದಿದ್ರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಹಾಲಿ ಶಾಸಕ ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ ಮತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಕುರಿತಂತೆ ಕರ್ನಾಟಕ ಲೋಕಾಯುಕ್ತದವರು ರಾಜ್ಯಪಾಲರಿಗೆ ಬರೆದಿದ್ದ ಪತ್ರ ಮತ್ತು ಲೋಕಾಯುಕ್ತ ರಾಜ್ಯಪಾಲರಿಗೆ ಬರೆದಿದ್ದಂತಹ ಪತ್ರ ಹೇಗೆ ಸೋರಿಕೆಯಾಯಿತು ಆ ಕುರಿತಾಗಿ ನನಗೆ ವಿವರಣೆ ಕೊಡಿ ಎನ್ನುವಂತಹ ಪತ್ರವನ್ನ ಶಾಲಿನಿ ರಜನೀಶ್ ಅವರಿಗೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರೆದಿರ್ತಾರೆ. ಅಂದ್ರೆ ನನ್ನ ಕಚೇರಿಯಲ್ಲಿ ಇದ್ದಂತಹ ಆ ಪತ್ರ ಹೇಗೆ ಲೀಕ್ಔಟ್ ಆಯಿತು ಈ ಕುರಿತಾಗಿ ನನಗೆ ಸ್ಪಷ್ಟನೆ ಕೊಡಿ ಎನ್ನುವಂತಹ ವಿಚಾರವನ್ನ ಆ ಪತ್ರದಲ್ಲಿ ರಾಜ್ಯಪಾಲರು ಉಲ್ಲೇಖ ಮಾಡಿದ್ರು. ಇನ್ನು ರಾಜ್ಯಪಾಲರು ಹೇಳ್ತಾ ಇರುವ ಪ್ರಕಾರ ಈ 2 ಪತ್ರಗಳು ಕೂಡ ಗೌಪ್ಯವಾಗಿರಬೇಕು ಎನ್ನುವಂತಹ
ಅಂಶವನ್ನ ಮುಂದಿಟ್ಟುಕೊಂಡು ಈ ಪತ್ರವನ್ನ ಏನು ಬರೆದಿದ್ದಾರೆ ರಾಜ್ಯಪಾಲರು. ಆದ್ರೆ ಇಲ್ಲಿ ರಾಜ್ಯಪಾಲರು ತಿಳ್ಕೋಬೇಕು ಒಂದು ವಿಚಾರ, ಈ ಲೋಕಾಯುಕ್ತದವರು ತನಿಖೆ ನಡೆಸುವಂತಹ ಪ್ರಕರಣಗಳೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದೇ ಬರುತ್ತೆ. ಅಂಡ್ ಇಟ್ ಈಸ್ ರಿಲೇಟೆಡ್ ಟು ಕಾಮನ್ ಪಬ್ಲಿಕ್, ಅಂದ್ರೆ ಮತದಾರರೆಲ್ಲರ ಹಕ್ಕು ಕೂಡ ಆಗಿರುತ್ತೆ ಆ ವಿಚಾರವನ್ನ ತಿಳಿದುಕೊಳ್ಳೋದಕ್ಕೆ. ಸೊ ಹೀಗಾಗಿ ರಾಜ್ಯಪಾಲರು ಏನು ಶಾಲಿನಿ ರಜನೀಶ್ ಅವರಿಗೆ ಈ ಕುರಿತಾಗಿ ಪತ್ರವನ್ನ ಬರೆದಿದ್ದಾರೆ, ಆ ಪತ್ರದಲ್ಲಿ ಹುರುಳಿಲ್ಲ, ಇಟ್ಸ್ ಅ ಬೇಸ್ಲೆಸ್. ಅಗೇನ್ ಇಲ್ಲಿ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ಈ ಪತ್ರವನ್ನ ಬರೆದಿದ್ರು ರಾಜ್ಯಪಾಲರು. ಇನ್ನು ರಾಜ್ಯಪಾಲರು ಮತ್ತೊಂದು ಪತ್ರವನ್ನ ಬರೀತಾರೆ ಶಾಲಿನಿ ರಜನೀಶ್ ಅವರಿಗೆ. ಬಹುಶಃ ರಾಜ್ಯಪಾಲರಿಗೆ ದಿನ ಬೆಳಗಾಯಿತು ಅಂದರೆ ಡ್ರಾಫ್ಟ್ ಮಾಡ್ಕೊಂಡು ಕೂತ್ಕೊಳ್ತಾ ಇದ್ರು ಅನ್ಸುತ್ತೆ. ಇವತ್ತು ಯಾವ ಪತ್ರವನ್ನು ಬರೆದು ಆ ಮುಖಾಂತರ ಕಿರುಕುಳ ಕೊಡ್ಬೋದು ರಾಜ್ಯ ಸರ್ಕಾರಕ್ಕೆ ಎನ್ನುವಂತಹ ನಿಟ್ಟಿನಲ್ಲಿ. ಸೊ ಇನ್ನೊಂದು ಪತ್ರ ಏನಪ್ಪಾ ಅಂದರೆ, ಸಿದ್ದರಾಮಯ್ಯನವರು 2 ಬಗೆಯ ಸಹಿಯನ್ನ ಮಾಡ್ತಾರೆ, ಅಂದ್ರೆ ಸಿಗ್ನೇಚರ್ನ 2 ಟೈಪಲ್ಲಿ ಮಾಡ್ತಾರೆ. ಕನ್ನಡ ಭಾಷೆಯಲ್ಲಿ ವ್ಯವಹರಿಸಿ ಯಾವ ಪತ್ರವನ್ನ ಬರೆಯಲಾಗುತ್ತೆ ರಾಜ್ಯ ಸರ್ಕಾರದಿಂದ, ಅದಕ್ಕೆ ಸಿದ್ದರಾಮಯ್ಯನವರು ಸಹಿಯನ್ನ ಕನ್ನಡದಲ್ಲಿ ಹಾಕ್ತಾರೆ. ಹಾಗೆ ಸಿದ್ದರಾಮಯ್ಯನವರು ಇಂಗ್ಲಿಷ್ ನಲ್ಲಿ ಯಾವುದಾದ್ರೂ ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ಅವರು ಇಂಗ್ಲಿಷ್ ನಲ್ಲಿ ಸಹಿಯನ್ನ ಹಾಕ್ತಾರೆ. ಸೊ 2 ಪ್ಯಾಟರ್ನ್ ಆಫ್ ಸಿಗ್ನೇಚರ್ಸ್ ಇದೆ ಸಿದ್ದರಾಮಯ್ಯನವರದ್ದು. ಸೊ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಕುರಿತಾಗಿ ಪತ್ರವನ್ನ ಬರೀತಾರೆ. ಈ 2 ಬಗೆಯ ಸಿಗ್ನೇಚರ್ ಅನ್ನ ಯಾಕೆ ಹಾಕ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಇದಕ್ಕೆ ಸ್ಪಷ್ಟನೆ ಕೊಡಿ ಎನ್ನುವಂತಹ ಪತ್ರವನ್ನ ಬರೀತಾರೆ. ಈ ವಿಚಾರ ಪ್ರಸ್ತಾಪ ಆದಾಗ ನಾವು ಕೂಡ ಚೆಕ್ ಮಾಡಿದ್ವಿ, ಕ್ರಾಸ್ ಚೆಕ್ ಮಾಡಿದ್ವಿ. ಸಿದ್ದರಾಮಯ್ಯನವರು ರಾಜ್ಯ ಮಟ್ಟದಲ್ಲಿ ಯಾವೆಲ್ಲ ಅಧಿಕಾರಿಗಳಿಗೆ, ಯಾವೆಲ್ಲ ಇಲಾಖೆಗಳಿಗೆ ಕನ್ನಡದಲ್ಲಿ ಪತ್ರವನ್ನ ಬರೀತಾರೋ ಆಗ ಕನ್ನಡದಲ್ಲಿ ಮಾತ್ರ ಸಿಗ್ನೇಚರ್ ಅನ್ನ ಹಾಕಿದ್ದಾರೆ. ಹಾಗೆ ಕೇಂದ್ರ ಅಂದ್ರೆ ಸೆಂಟ್ರಲ್ ಸಚಿವಾಲಯಕ್ಕೋ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೋ ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ಇಂಗ್ಲಿಷ್ನಲ್ಲಿ, ಅಗೇನ್ ಸಿದ್ದರಾಮಯ್ಯ ಅವರು ಅಲ್ಲಿ ಇಂಗ್ಲಿಷ್ನಲ್ಲಿ ಸಹಿಯನ್ನ ಹಾಕಿದ್ದಾರೆ. ಸೊ ಅಲ್ಲಿಗೆ ಪ್ರೂವ್ ಆಯಿತು ಈ ಪತ್ರ ಕೂಡ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಕಿರುಕುಳವನ್ನು ಕೊಡುವಂತಹ ನಿಟ್ಟಿನಲ್ಲಿ ಬರೆದದ್ದು ಅಂತ. ಇನ್ನು ಸೆಪ್ಟೆಂಬರ್ 5ನೇ ತಾರೀಕು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮತ್ತೊಂದು ಪತ್ರವನ್ನು ಬರೀತಾರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಸ್ಟೇಟಿಂಗ್ ದಟ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮತ್ತು ನೌಕರರ ಕುರಿತಾಗಿ ಯಾವೆಲ್ಲ ಅಲಿಗೇಷನ್ಸ್ ಬಂದಿದ್ದಾವೆ ಲೋಕಾಯುಕ್ತದ ಕಡೆಯಿಂದ, ಯಾವೆಲ್ಲ ಅಲಿಗೇಷನ್ಸ್ ಕುರಿತಾಗಿ ತನಿಖೆಗೆ ನೀವು ಅನುಮತಿ ಕೊಟ್ಟಿದ್ದೀರಾ, ಹಾಗೆ ಯಾವೆಲ್ಲ ಪ್ರಕರಣಗಳು ಪೆಂಡಿಂಗ್ ಇದೆ ಎನ್ನುವಂತಹ ಕುರಿತಾಗಿ ನನಗೆ ಮಾಹಿತಿ ಕೊಡಿ ಎನ್ನುವಂತಹ ಪತ್ರವನ್ನು ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರೆದಿದ್ರು. ಅದು ಕೂಡ ರಾಜ್ಯಪಾಲರು ಒಂದು ಫಾರ್ಮ್ಯಾಟ್ ಅನ್ನು ಕೊಟ್ಟಿದ್ರು, ನನಗೆ ಇದೇ ಫಾರ್ಮ್ಯಾಟ್ ಅಲ್ಲಿ ಬೇಕು ಈ ಮಾಹಿತಿಗಳೆಲ್ಲವೂ ಎನ್ನುವಂತಹ ವಿಚಾರವನ್ನು ಕೂಡ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಇನ್ನು ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ, ಎಂ.ಬಿ. ಪಾಟೀಲ್ ಹಾಗೆ ಈಶ್ವರ್ ಖಂಡ್ರೆ ಅವರ ಕುರಿತಾಗಿ ದಾಖಲಾದಂತಹ ಖಾಸಗಿ ದೂರಿನ ಕುರಿತಾಗಿ ಮಾಹಿತಿಯನ್ನು ಕೊಡಿ ಎನ್ನುವಂತಹ ಪತ್ರವನ್ನು ಕೂಡ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಬರೆದಿದ್ರು. ಸೊ ಇವಿಷ್ಟು ರಾಜ್ಯಪಾಲರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬರೆದಂತಹ ಪತ್ರಗಳ ಲಿಸ್ಟು. ಇನ್ನು ಈ ಸಚಿವ ಸಂಪುಟ ಸಭೆ ಏನು ನಡೀತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು, ಆ ಸಚಿವ ಸಂಪುಟ ಸಭೆ ತೆಗೆದುಕೊಂಡಂತಹ ಈ ನಿರ್ಧಾರದಿಂದ ರಾಜ್ಯಪಾಲರ ಕಾರ್ಯವೈಖರಿಯಲ್ಲಿ ಆಗಬಹುದಾದಂತಹ ಪರಿಣಾಮಗಳೇನು, ಬದಲಾವಣೆಗಳು ಏನು ಎನ್ನುವಂತಹ ವಿಚಾರವನ್ನ ನೋಡೋದಾದ್ರೆ, ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಂತಹದ್ದು ನಾನು ವಿವೇಚನಾಧಿಕಾರವನ್ನ ಬಳಸಿ ಎನ್ನುವಂತಹ ಕಾರಣವನ್ನ ಕೊಟ್ಟು ಹೈಕೋರ್ಟ್ನಲ್ಲಿ ವಾದ ಮಂಡಿಸಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಇದೀಗ ರಾಜ್ಯ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಸಂವಿಧಾನದ ಶಕ್ತಿಯನ್ನ ತೋರಿದೆ. ಸಂವಿಧಾನದ 163ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಸಂಪುಟ ಸಭೆ ತೆಗೆದುಕೊಳ್ಳುವಂತಹ ನಿರ್ಣಯಗಳಿಗೆ ಬದ್ಧರಾಗಿರಬೇಕು. ಸಂಪುಟ ಸಭೆಯ ನಿರ್ಣಯಗಳು ಮತ್ತು ಸಲಹೆ ಶಿಫಾರಸುಗಳನ್ನು ಧಿಕ್ಕರಿಸಿ ರಾಜ್ಯಪಾಲರು ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಅಂದ್ರೆ ಸಚಿವ ಸಂಪುಟದ ನಿರ್ಣಯಗಳನ್ನ ಮೀರಿ ರಾಜ್ಯಪಾಲರು ಇನ್ನು ಮುಂದೆ ತಮಗೆ ಇಷ್ಟ ಬಂದಂತೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ. ಒಂದು ವೇಳೆ ರಾಜ್ಯಪಾಲರು ಸಚಿವ ಸಂಪುಟ ಸಭೆಯನ್ನ ಧಿಕ್ಕರಿಸಿ ನಿರ್ಧಾರಗಳನ್ನೇನಾದ್ರೂ ತೆಗೆದುಕೊಂಡ್ರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಸಂವಿಧಾನ ಬಾಹಿರವಾಗಿರುತ್ತೆ. ಇನ್ನು ರಾಜ್ಯಪಾಲರ ಕಚೇರಿಯಿಂದ ಬರುವಂತಹ ಎಲ್ಲಾ ಪತ್ರವನ್ನು ಕೂಡ ಸಚಿವ ಸಂಪುಟದ ಮುಂದೆ ಇಡಬೇಕು ಎನ್ನುವಂತಹ ನಿರ್ಣಯವನ್ನ ಏನು ಕೈಗೊಂಡಿದೆ ರಾಜ್ಯ ಸರ್ಕಾರ, ಆ ಪ್ರಕಾರ ಇನ್ನು ಮುಂದೆ ರಾಜ್ಯಪಾಲರು ಬರೆಯುವಂತಹ ಪತ್ರಗಳೇನಿದೆ ಆ ಪತ್ರಕ್ಕೆ ಉತ್ತರ ಕೊಡಬಹುದು ರಾಜ್ಯ ಸರ್ಕಾರ, ಅಥವಾ ಉತ್ತರ ಕೊಡದೇನೂ ಇರಬಹುದು. ಇದನ್ನ ಪ್ರಶ್ನೆ ಮಾಡುವ ಯಾವುದೇ ಹಕ್ಕನ್ನು ಕೂಡ ರಾಜ್ಯಪಾಲರು ಹೊಂದಿರೋದಿಲ್ಲ. ಸೊ ಈ ಮೂಲಕ ರಾಜ್ಯಪಾಲರು ರಾಜಭವನದಲ್ಲಿ ಕೂತು ಬಿಜೆಪಿ ಜೆಡಿಎಸ್ ಏಜೆಂಟರ ರೀತಿ ಏನು ವರ್ತನೆ ಮಾಡ್ತಾ ಇರೋ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಪ್ರಚಂಡ ಬಹುಮತದ ಚುನಾಯಿತ ಸರ್ಕಾರವನ್ನ ಕೆಡವಿ ಪರ್ಯಾಯ ಸರ್ಕಾರವನ್ನ ರಚನೆ ಮಾಡಬೇಕು ಎನ್ನುವಂತಹ ಬಿಜೆಪಿ ಹಾಗೆ ಜೆಡಿಎಸ್ ಮಿತ್ರರ ಷಡ್ಯಂತ್ರಕ್ಕೂ ಕೂಡ ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಬ್ರೇಕ್ ಹಾಕಿದೆ. ಸೊ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿರುವಂತಹ ಈ ದಿಟ್ಟ ನಿರ್ಧಾರದಿಂದ, ಈ ಮಹತ್ವದ ನಿರ್ಧಾರದಿಂದಾಗಿ ರಾಜ್ಯಪಾಲರಿಗೆ ಏನು ದಿಲ್ಲಂಬೆಳಗಾಯಿತು ಅಂದ್ರೆ ಡ್ರಾಫ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಕೂರ್ತಿದ್ರು, ಆ ಕೆಲಸ ಇದೀಗ ತಪ್ಪಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಅತಿ ಬುದ್ಧಿವಂತಿಕೆಯ ಕೆಲಸಗಳಿಗೆ ಇದೀಗ ಶಾಶ್ವತವಾಗಿ ಬ್ರೇಕ್ ಹಾಕಿದೆ ಸಿದ್ದರಾಮಯ್ಯನವರ ಸರ್ಕಾರ.